ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ 93ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಜೆಡಿಎಸ್ ಪಕ್ಷದ ವತಿಯಿಂದ ಮತ್ತು ಅವರ ಅಭಿಮಾನಿ ಬಳಗದಿಂದ ಭಾನುವಾರ ಪಟ್ಟಣದ ಕ್ರಾಫರ್ಡ್ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಜೆಡಿಎಸ್ ಹಿರಿಯ ಮುಖಂಡರು ಹಾಗೂ ಟಿಪಿಸಿಎಂಎಸ್ ಸದಸ್ಯರಾದ ಜಾತಹಳ್ಳಿ ಪುಟ್ಟಸ್ವಾಮಿಗೌಡ ಮಾತನಾಡಿ, ಈ ನಾಡಿನ ಮಣ್ಣಿನ ಮಗ, ದೇಶ ಕಂಡ ಕನ್ನಡ ಮೊಟ್ಟಮೊದಲ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ 93ನೇ ವರ್ಷದ ಹುಟ್ಟುಹಬ್ಬವನ್ನು ಇಲ್ಲಿನ ಕ್ರಾಫರ್ಡ್ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಗುತ್ತಿದ್ದು, ದೇವೇಗೌಡ ಅವರು ಇನ್ನು 100 ಕಾಲ ದೇವರ ಆಶೀರ್ವಾದದಿಂದ ಬಾಳಿ ಬದುಕಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡುವುದಾಗಿ ತಿಳಿಸಿದರು. ಜೆಡಿಎಸ್ ಯುವ ಮುಖಂಡ ಒಳಲಳ್ಳಿ ಪ್ರಸಾದ್ ಗೌಡ ಮಾತನಾಡಿ, ಮಾಜಿ ಪ್ರಧಾನಿ ದೇವೇಗೌಡ ಅವರು ನಮ್ಮಂತ ಅದೆಷ್ಟೋ ಯುವಕರಿಗೆ ಪ್ರೇರಣೆಯಾಗಿದ್ದು, ಅವರ ವಿಚಾರಧಾರೆಗಳಲ್ಲಿ ನಾವು ಮುಂದುವರಿಯುತ್ತಿದ್ದೇವೆ. ಅವರು ಇನ್ನೂ ಹಲವು ವರ್ಷಗಳ ಕಾಲ ಸೇವೆಯನ್ನು ಮಾಡಲು ಆರೋಗ್ಯ ಭಾಗ್ಯವನ್ನು ದೇವರು ಕರುಣಿಸಲಿ ಎಂದು ಪ್ರಾರ್ಥಿಸಿದರು. ಶ್ರೀಯುತ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ಎಚ್.ಡಿ. ದೇವೇಗೌಡರ 93ನೇ ಹುಟ್ಟು ದಿನವನ್ನು ನಮ್ಮ ಸಕಲೇಶಪುರ ಜೆಡಿಎಸ್ ವತಿಯಿಂದ ನಮ್ಮ ಸೀನಿಯರ್ ಲೀಡರು ಜಾತಹಳ್ಳಿ ಪುಟ್ಟಸ್ವಾಮಿಗೌಡರು, ಒಳದಲ್ಲಿ ರಾಜೇಗೌಡರು, ನಮ್ಮ ಸುಮನ್, ಹಾಗೆ ಅಸ್ಲಾಂ ಸಾರು, ಹಾಗೆ ಮಂಜು, ರಮೇಶ್ ಅಣ್ಣ, ಹಾಗೆ ಸುನಿಲ್, ರಾಮೇಗೌಡರು, ಹಾಗೆ ರಂಜಿತ್, ಹಾಗೆ ನಮ್ಮ ದಿಲೀಪು, ಅಬ್ಬು ಅವರು, ಹಾಗೆ ನಮ್ಮ ಮಂಜು ಸಾರು ಎಲ್ಲ ಸೇರಿ ಒಂದು ಅದ್ಧೂರಿಯಾಗಿ ಒಂದು ಆಚರಣೆ ಮಾಡಬೇಕು ಅಂತ ಹೇಳಿ ಈ ನಮ್ಮ ಕಾರ್ಪೊರೇಟ್ ಆಸ್ಪತ್ರೆಯಲ್ಲಿ ಸುಮಾರು 120 ಪೇಷಂಟ್ಗಳಿಗೆ ಹಣ್ಣು ವಿತರಣೆ ಕಾರ್ಯಕ್ರಮವನ್ನು ಜೆಡಿಎಸ್ ವತಿಯಿಂದ ಆಯಿಸಿದ್ವಿ. ಇದು ಯಶಸ್ವಿಯಾಗಿ ಹಾಗೂ 100 ವರ್ಷ ಬದುಕಲಿ ಅಂತ ನಾವು ದೇವರಲ್ಲಿ ಆಶೀರ್ವದಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ. ಮತ್ಸದ್ದಿ ರಾಜಕಾರಣಿ, ಎಷ್ಟು ವರ್ಷಗಳ ಜನಸೇವೆ ಮಾಡಿದಂಥ ದೇವೇಗೌಡರ ಹುಟ್ಟುಹಬ್ಬ 93ನೇ ಹುಟ್ಟುಹಬ್ಬವನ್ನು ಇವತ್ತು ಹಾಸ್ಪಿಟಲ್ನಲ್ಲಿ ಹಣ್ಣು ಕೊಡುವ ಮುಖೇನ ಎಲ್ಲ ಕಾರ್ಯಕರ್ತರು ಸೇರಿ ಅದ್ಧೂರಿಯಾಗಿ ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಅವ್ರಿಗಿನ್ನೂ ಆರೋಗ್ಯ ಐಶ್ವರ್ಯ ಕೊಟ್ಟು ನಮ್ಮ ಜನಸೇವೆಗಿನ್ನೂ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ ಒಂದೆರಡು ಮಾತನಾಡಿ. ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಒಳಲಳ್ಳಿ ರಾಜೇಗೌಡ, ಪೆತ್ತೂರು ಸುಮಂತ್, ಪ್ರಸಾದ್, ಅಸ್ಲಂ, ಗಿರೀಶ್, ಮದನ್, ಮಂಜು, ರಮೇಶ್, ಸುನಿಲ್, ರಾಮೇಗೌಡ, ರಂಜಿತ್, ದಿಲೀಪ್ ಮುಂತಾದವರು ಉಪಸ್ಥಿತರಿದ್ದರು. ಎಂಬಿ ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.